ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಬಿಗ್ ನ್ಯೂಸ್ ಕೊಡ್ತಿದೆ ಭಾರತೀಯರಿಗೆ. ಏನದು ಹಾಗಾದ್ರೆ? ಚಂದ್ರಬಾಬು ನಾಯ್ಡು ಅವರು ನರೇಂದ್ರ ಮೋದಿ ಅವರ ಬಗ್ಗೆ ಇಟ್ಟಿರುವಂತಹ ರಿಪೋರ್ಟ್ ಕಾರ್ಡ್ ಎಲ್ಲವನ್ನು ಒನ್ ಬೈ ಒನ್ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಇದು RBI ಕೊಟ್ಟಿದ್ದಲ್ಲ, SBI ಕೊಟ್ಟಿದ್ದಲ್ಲ, ಭಾರತ ಸರ್ಕಾರ ಇಟ್ಟಿದ್ದಲ್ಲ, ವರ್ಲ್ಡ್ ಬ್ಯಾಂಕ್ ಇಟ್ಟಿರುವ ನಂಬರ್. ಯಾಕಂದರೆ ಇಲ್ಲಿನ ರಿಪೋರ್ಟನ್ನು ಇಲ್ಲಿಯವರೇ ಏನು ಬೇಕಾದರೂ ಮಾಡಬಹುದು. ಇದೆಲ್ಲ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಬರಬಹುದಲ್ಲ ಗೂಬೆ. ಆದರೆ ವರ್ಲ್ಡ್ ಬ್ಯಾಂಕ್ ಏನು ಹೇಳ್ತಿದೆ ಇವತ್ತು ಭಾರತದ ಗ್ರೋತ್ ಬಗ್ಗೆ? ಬಿಗ್ ನ್ಯೂಸ್ ಬರ್ತಿದೆ ಈಗ. ವೆಸ್ಟ್ ಏಷ್ಯಾ ಕ್ರೈಸಿಸ್ಸು, ಎಷ್ಟೆಲ್ಲ ಒತ್ತಡ, ಎಷ್ಟೆಲ್ಲ ಸಂಕಷ್ಟ ಜಗತ್ತಿಗೆ ಎದುರಾಗಿರುವ ಹೊತ್ತಲ್ಲಿ ಬರ್ತಿರುವಂಥ ಬಿಗ್ ನ್ಯೂಸ್ ಏನಪ್ಪ ಅಂತ ಕೇಳಿದ್ರೆ, ಭಾರತದ ಗ್ರೋತ್ ಫೋರ್ಕಾಸ್ಟ್ 6.3 ಕೊಟ್ಟಿದ್ದನ್ನು ಈಗ 6.6ಗೆ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಅಂದರೆ ಇನ್ನು ಜಾಸ್ತಿ ಆಗುತ್ತೆ, ನಾವು ಕೊಟ್ಟಿದ್ದಕ್ಕಿಂತನೂ ಜಾಸ್ತಿ ಗ್ರೋತ್ ಆಗುತ್ತೆ ಭಾರತದ್ದು ಈ ಫಿನಾನ್ಷಿಯಲ್ ಇಯರಲ್ಲಿ ಅನ್ನುವಂಥ ನಂಬರನ್ನು ಈಗ ವರ್ಲ್ಡ್ ಬ್ಯಾಂಕೇ ರಿಲೀಸ್ ಮಾಡಿದೆ. ಸೊ ಒಂದು ಇಲ್ಲಿ ಇದಕ್ಕೆ ಕಾರಣ ಆಗಿರೋದು ವರ್ಲ್ಡ್ ಬ್ಯಾಂಕ್ ಕೊಡ್ತಿರೋದು ಡೊಮೆಸ್ಟಿಕ್ ಡಿಮ್ಯಾಂಡ್, ಡೊಮೆಸ್ಟಿಕ್ ಕನ್ಸಂಪ್ಷನ್. ಜನ ಕೊಳ್ಳುವಂತಹ ಶಕ್ತಿ ಜಾಸ್ತಿ ಮಾಡ್ಕೊಳ್ತಾನೇ ಇದ್ದಾರೆ ನಿರಂತರವಾಗಿ, ಕನ್ಸಿಸ್ಟೆಂಟಾಗಿ ಬೈಯಿಂಗ್ ಪವರ್ ಜಾಸ್ತಿ ಆಗಿದೆ. ಯಾಕಂದರೆ ಜನರ ಜೀವನ ಮಟ್ಟ ಸುಧಾರಿಸಿದೆ. ಜಿ ಎಸ್ ಟಿ ಸುಧಾರಣೆ ಮಾಡಿರೋದೊಂದು ಐತಿಹಾಸಿಕ ಬದಲಾವಣೆ ಸ್ವತಂತ್ರ ಭಾರತದಲ್ಲಿ. ಅದರ ಪರಿಣಾಮ ನಿರಂತರವಾಗಿ ಜನರ ಖರೀದಿ ಮಾಡುವ ಶಕ್ತಿಯನ್ನು ಜಾಸ್ತಿ ಮಾಡ್ತಾನೇ ಇದೆ. ಹಾಗೆ ಜನರ ಜೀವನ ಬೆಟರ್ ಆಗಿದೆ ಅನ್ನೋದಕ್ಕಿದೆ ಎಕ್ಸಾಂಪಲ್ ಡೊಮೆಸ್ಟಿಕ್ ಡಿಮ್ಯಾಂಡು ಮತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟ್ಸು. UK ಜೊತೆ, ಯುರೋಪಿಯನ್ ಯೂನಿಯನ್ ಜೊತೆ ಮಾಡ್ಕೊಂಡಿರುವಂಥ ವ್ಯಾಪಾರ ಒಪ್ಪಂದ, ಇದೆಲ್ಲದರ ಪರಿಣಾಮ ಭಾರತದ ಗ್ರೋತ್ ರೇಟನ್ನು ಟಚ್ ಮಾಡೋಕ್ಕೂ ಆಗ್ತಿಲ್ಲ. ಯಾವ ಯುದ್ಧ, ಯಾವ ಬಲಿಷ್ಠ ರಾಷ್ಟ್ರಗಳ ಒತ್ತಡ ಯಾವುದೂ ಕೂಡ ಭಾರತವನ್ನು ನಡುಗಿಸೋಕ್ಕಾಗ್ತಿಲ್ಲ. ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆಯ ಸ್ಥಾನವನ್ನು ಉಳಿಸಿಕೊಂಡು ಅಷ್ಟೇ ವೇಗವಾಗಿ ಮುನ್ನುಗ್ತಿದೆ. ನಮ್ಮ ಗ್ರೋತ್ ರೇಟ್ ಎಷ್ಟು ಕೊಟ್ಟಿದ್ರು ಅದಕ್ಕಿಂತನೂ ಜಾಸ್ತಿ ಮಾಡ್ತಿದ್ದಾರೆ. ಈಗ ನಾವು ಕೊಟ್ಟಿದ್ದಕ್ಕಿಂತ ಭಾರತ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ, ನಾವು ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ ಇನ್ನೂ ವೇಗವಾಗಿ ಬೆಳೆಯುತ್ತೆ, ಇನ್ನೂ ಸದೃಢವಾಗಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಒಂದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಲ್ಲಿಯೂ, ಅಂದರೆ ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿಯೂ ಭಾರತ ಯಶಸ್ವಿಯಾಗಿದೆ ಅನ್ನೋದನ್ನು ಈ ನಂಬರ್ ಹೇಳ್ತಿರೋದು. ಅದರ ಜೊತೆಗೆ OECD ರಿಪೋರ್ಟ್ ಕೂಡ ಔಟ್ ಆಗಿದೆ. ದ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, OECD ರಿಪೋರ್ಟ್ ಕೂಡ ಔಟ್ ಆಗಿದೆ. ಅದು ಭಾರತದ GDP ಗ್ರೋತ್ ರೇಟ್, ಓವರ್ ಆಲ್ ಗ್ರೋತ್ ಅವ್ರು ಕೊಡ್ತಾ ಇರೋದು GDP ಗ್ರೋತ್ ರೇಟು 25-26ರಲ್ಲಿ 6.1% ಇತ್ತು. 26-27 6.4% ಆಗುತ್ತೆ. 27-28ಕ್ಕೆ ಮುಂದಿನ ಆರ್ಥಿಕ ವರ್ಷಕ್ಕೂ ಕೂಡ ಭಾರತದ ಗ್ರೋತ್ ರೇಟು ತುಂಬ ಉತ್ತಮವಾಗಿರುತ್ತೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಆಗಿಯೇ ಭಾರತ ಮುನ್ನುಗ್ಗತ್ತೆ ಅನ್ನೋದನ್ನು OECD ರಿಪೋರ್ಟ್ ಕೂಡ ಹೇಳ್ತಾ ಇದೆ. ಹಾಗಾಗಿ ಭಾರತದ ಗ್ರೋತ್ ರೇಟನ್ನು ಜಗತ್ತಿನ ಪ್ರತಿಷ್ಠಿತ ಅಂದರೆ ಇದು ಬರೀ ಒಂದು ಸರ್ವೆ ರಿಪೋರ್ಟ್ ಅಲ್ಲ, ಇದ್ರ ಮೇಲೇ ಇನ್ವೆಸ್ಟ್ಮೆಂಟು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಪ್ರತಿಯೊಂದು ಹೂಡಿಕೆ ಎಲ್ಲ ನಿರ್ಧಾರ ಆಗೋದು. ವರ್ಲ್ಡ್ ಬ್ಯಾಂಕ್ ಹೇಳಿದಂಥ ರಿಪೋರ್ಟನ್ನಂತೂ ಯಾರೂ ಟೀಕಿಸೋ ಹಾಗಿಲ್ಲ. ಅಂತಹ ರಿಪೋರ್ಟ್ ಇವತ್ತು ಭಾರತದ ಗ್ರೋತ್ ಹೇಗಿದೆ ಅನ್ನೋದನ್ನು ಹೇಳ್ತಿದೆ ನೋಡಿ, ವಿವರಿಸ್ತಿದೆ. ಇನ್ನು RBI ಕೂಡ ತನ್ನ ನಂಬರನ್ನು ಇಟ್ಟಿದೆ. RBI ಭಾರತ ಅತ್ಯಂತ ಉತ್ತಮ ಸ್ಥಿತಿಗತಿಯಲ್ಲಿದೆ, 6.9%. ಫಿನಾನ್ಷಿಯಲ್ ಇಯರ್ 2027ನಲ್ಲಿ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ರಿಸ್ಕ್ ನಡುವೆಯೂ ಕೂಡ ಅತ್ಯುತ್ತಮವಾಗಿ ಮುನ್ನುಗ್ಗತ್ತೆ ಅನ್ನೋದನ್ನು RBI ಕೂಡ ಹೇಳ್ತಾ ಇದೆ ತನ್ನ ರಿಪೋರ್ಟ್ ಪ್ರಕಾರ. ಸೊ ಇದೆಲ್ಲ ಏನು ಹೇಳ್ತಿದೆ? ಭಾರತ ರೈಟ್ ಟ್ರ್ಯಾಕಲ್ಲಿದೆ. ಭಾರತ ಉತ್ತಮ ಸುಧಾರಣೆಗಳನ್ನು ನೋಡ್ತಿದೆ. ಭಾರತದಲ್ಲಿ ಆಗ್ತಿರೋ ರಿಫಾರ್ಮ್ಸು ಫಲ ಕೊಡ್ತಿವೆ. ರಿಸಲ್ಟ್ ಈಗಲೇ ನೋಡ್ತಿದ್ದೀವಿ ನಾವು, ಮುಂದೆ ನೋಡೋದು ಬಿಡಿ, ಮುಂದೆ ವಿಕಸಿತ ಭಾರತ್ ನೋಡ್ತೀವಿ. ಈಗಲೇ ನೋಡ್ತಾ ಇದ್ದೀವಿ ಆಲ್ರೆಡಿ ಹಲವಾರು ಉತ್ತಮವಾದ ಫಲಿತಾಂಶಗಳನ್ನು ಅನ್ನೋದನ್ನು ಈ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೇಳ್ತಾ ಇದೆ ನೋಡಿ. ಈಗ ಚಂದ್ರಬಾಬು ನಾಯ್ಡು ಅವರು ಬಣ್ಣಿಸಿರುವ ರೀತಿ, ಅವರು NDA ಭಾಗವಾಗಿದ್ದಾರೆ, ಇನ್ನೂ ಚೆನ್ನಾಗಿ ಫಂಡ್ ಸಿಗಲಿ ಅಂತ ಹೇಳ್ಬೋದು, ಈ ರೀತಿ ಕಮೆಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಸ್ಟಿಲ್ ಅವ್ರ ಮಾತಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಭಾರತ ಜಾಗತಿಕ ಮಟ್ಟದಲ್ಲಿ ಯಾವ ಶಕ್ತಿಯನ್ನು ಇವತ್ತು ಗಳಿಸ್ಕೊಂಡಿದೆ. ಯಾವುದೇ ರಾಷ್ಟ್ರಕ್ಕೆ ಹೋಗಲಿ ಭಾರತಕ್ಕೆ ಎಂತಹ ವೆಲ್ಕಮ್ ಸಿಗತ್ತೆ. ಟ್ರೇಡ್ ಅಗ್ರಿಮೆಂಟ್ಸ್ಗೆ ಅವರೇ ಹುಡ್ಕೊಂಡು ಮೊದಲು ಹಿಂದಿನ ಅವಧಿಯಲ್ಲಿ ಏನಾಗಿತ್ತು, ನಾವೇ ಗೋಗರೆದ್ರೂ ಟ್ರೇಡ್ ಅಗ್ರಿಮೆಂಟ್ಗಳಾಗ್ತಿರ್ಲಿಲ್ಲ. ದಾಖಲೆ ನಂಬರ್ಸ್ ಈಗ ಟ್ರೇಡ್ ಅಗ್ರಿಮೆಂಟ್ಗಳು ಭಾರತದ ಜೊತೆ ಆಗ್ತಿರೋದು. ಯಾಕೆ ಆಗ್ತಿದೆ?
ಭಾರತದ ಪಾರ್ಟ್ನರ್ ನಾನು ಆಗಲೇಬೇಕು, ಈಗ ಪಾರ್ಟ್ನರ್ ಆದಂಗೆ ಮುಂದೆ ಭಾರತ ಎಲ್ಲಿರುತ್ತೆ ಅಂತ ಯಾಕೆ ಗೆಸ್ ಮಾಡಿ ಬರ್ತಿದ್ದಾರೆ? ಅದನ್ನೇ ಚಂದ್ರಬಾಬು ನಾಯ್ಡು ಅವರು ವಿವರಿಸ್ತಾ ಹೋಗ್ತಾರೆ. ಟೀಕಿಸ್ತಿರೋರು ನರೇಂದ್ರ ಮೋದಿ ಅವರನ್ನು ಒಂದು ಸಲ ತಾವೇನು ಮಾಡಿದ್ದೀವಿ ದೇಶಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ರಿಪೋರ್ಟ್ ಕಾರ್ಡ್ ತೆಗೆದು ನೋಡಲಿ. ಇವತ್ತು ಒನ್ ಮ್ಯಾನ್ ಇಡೀ ಜಗತ್ತಿನಲ್ಲಿ ಭಾರತವನ್ನು ಯಾವ ರೀತಿ ಲೀಡ್ ಮಾಡ್ತಿದ್ದಾರೆ. ಈ ಮನುಷ್ಯ ಇಲ್ಲದೆ ವಿಕಸಿತ ಭಾರತ್ ನಾವು 2047 ಕನಸು ಕಾಣೋಕ್ಕೂ ಆಗಲ್ಲ. ನೆನಪಿಟ್ಕೊಳ್ಳಿ, ಇಡೀ ದೇಶ ಇವ್ರ ಜೊತೆ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಇವತ್ತು ಅಂತಹ ಅತ್ಯುತ್ತಮ ಕೆಲಸಗಳನ್ನು 2.5 ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿಜಿ ಅಂತ ಬಾಯಿ ತುಂಬ ಹಾಡಿ ಹೊಗಳ್ತಾರೆ. ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋಣ ಅಂತ. ನರೇಂದ್ರ ಮೋದಿಜಿ, we cannot imagine 2047. He is the tallest leader in the world. If we go to any country, everybody is respecting. That is the pride he brought for the nation. Hands off to him. All of us has to stand with him. గట్టిగా లేచి నిలబడుకొని సంఘీభావాన్ని తెలియజేయండి. గట్టిగా it is our responsibility, our commitment for the nation. Nation first, persons next. So I am very happy. Entire nation has to understand the amount of development, the amount of respect India is commanding globally. Only one man is leading, one leader is leading. That leader is Narendra Modi ji. We have to protect his leadership. All of us have to talk about it. Those who are criticizing him, they have to understand what they have contributed for this nation. He has done for the last 25 years extraordinary work. ಸೋನಮ್ ವಾಂಗ್ಚುಕ್ ವಿಡಿಯೋ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಏನು ಇಂಡಿಯನ್ ರೈಲ್ವೆ ಎಂಜಿನಿಯರಿಂಗ್ ಮಾರ್ವೆಲ್ ಅಂತ ಬಣ್ಣಿಸಿರೋದು ಗೊತ್ತಲ್ವ ನಮಗೆ. ಅಲ್ಲಿ ಚೀನಾ ಬ್ರಿಡ್ಜ್ ಇರಬಹುದು, ಮತ್ತು ವಂದೇ ಭಾರತ್ ಇರಬಹುದು, ಡೆಲ್ಲಿ ಕಾಶ್ಮೀರು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಅಂತ ಬಣ್ಣಿಸ್ಕೊಂಡು ಹೋಗಿರ್ತಾರೆ. ಇವರೇನೋ ಭಾರತ ಸರ್ಕಾರದ ಪರವಾಗಿ ನಿಂತು ಬಿಟ್ಟಿದ್ದಾರೆ, ಸೋನಮ್ ವಾಂಗ್ಚುಕ್ ಯೂಟರ್ನ್ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಟೀಕೆಗಳು ಶುರುವಾದವು. ಅವರು ರೈಲ್ವೇಸ್ ಬದಲಾವಣೆಯನ್ನು, ಯಾಕಂದರೆ ಕ್ರಾಂತಿ ಆಗಿದೆ. ನಾರ್ತ್ ಈಸ್ಟ್ದೇ ಎಕ್ಸಾಂಪಲ್ ತಗೊಳ್ಳಿ. ಇತಿಹಾಸ, ಭಾರತದ ಸ್ವತಂತ್ರ ಭಾರತ ಇತಿಹಾಸ ತೆಗೆದರೆ ಟ್ರೈನೇ ಬಂದಿರಲಿಲ್ಲ. ಅಲ್ಲೆಲ್ಲ ಇವತ್ತು ಕಣಿವೆ ಮತ್ತು ಬೆಟ್ಟ ಗುಡ್ಡಗಳು, ಅದನ್ನು ಕೊರೆದು ಎಂತಹ ಪ್ರಾಕೃತಿಕ ಸವಾಲನ್ನು ಮೆಟ್ಟಿ ನಿಂತು ಇವತ್ತು ಅಲ್ಲಿಗೆ ಟ್ರೈನ್ ಬಂದಿದೆ. ಕನೆಕ್ಟಿವಿಟಿ ಕಾಶ್ಮೀರದಲ್ಲಿ ಏನಾಗಿದೆ, ಯಾವ ಬದಲಾವಣೆಗಳಾಗಿವೆ, ಅದರಿಂದ ಮೇನ್ ಲ್ಯಾಂಡಿಗೆ ಹೆಂಗೆ ಕನೆಕ್ಟ್ ಆಗಿದ್ದಾರೆ, ಅವ್ರ ಜನಜೀವನ ಹೆಂಗೆ ಸುಧಾರಿಸಿದೆ, ವ್ಯಾಪಾರ ವಹಿವಾಟು ರಫ್ತು ಎಷ್ಟು ಈಸಿ ಆಗಿದೆ ಎಲ್ಲ ನೋಡ್ತಾ ಇದ್ದೀವಿ. ಎಕ್ಸ್ಪ್ರೆಸ್ ವೇಗಳಿಂದ ಹಿಡಿದು ಬ್ರಿಡ್ಜ್ ಕನೆಕ್ಟಿವಿಟಿಯಿಂದ ಹಿಡಿದು ಈ ಎಲ್ಲ ಬಗೆಯ ಆಲ್ ವೆದರ್ ರೋಡ್ಸಲ್ಲಿ ಹೆಂಗೆ ವರ್ಕೌಟ್ ಆಗ್ತಿದೆ, ಮತ್ತು ಸೈನ್ಯಕ್ಕಿದ್ರ ಅನುಕೂಲ ಏನಾಗ್ತಿದೆ, ಪ್ರತಿಯೊಂದನ್ನು ನಾವು ಗಮನಿಸಿದ್ದೀವಿ. ಬಾರ್ಡರ್ ಏರಿಯಾಗಳಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ. ಸೋನಮ್ ವಾಂಗ್ಚುಕ್ ಅವ್ರು ಹೇಳ್ತಿದ್ದಂಗೆ ವಿರೋಧ ವ್ಯಕ್ತವಾಯಿತು. ನೀವೇನೋ ಒಳಗಡೆ ಡೀಲ್ ಆಗಿದ್ದೀರಿ ಅಂತ. ಸಿಡಿದು ಎದ್ದಂಥ ಸೋನಮ್ ವಾಂಗ್ಚುಕು ಸರಿ ಇರೋದನ್ನು ಸರಿ ಅಂತ, ತಪ್ಪಿರೋದನ್ನು ತಪ್ಪು ಅಂತ ಹೇಳುವಂಥ ಧೈರ್ಯ ಇಲ್ದಿದ್ರೆ ಅವನು ಯಾವ ಮನುಷ್ಯ ಅಂತ ಸರಿಯಾಗಿ ತರಾಟೆಗೆ ತೊಗೊಂಡಿದ್ದಾರೆ. ಪ್ರತಿಪಕ್ಷ ಆಡಳಿತ ಪಕ್ಷ ಅನ್ನೋದಕ್ಕಿಂತ ಇದು ನಮ್ಮ ಭಾರತ ಅನ್ನೋ ಪ್ರೀತಿ ಇರಬೇಕು. ಭಾರತ ಅನ್ನೋದು ಮೊದಲು, ಆಮೇಲೆ ವ್ಯಕ್ತಿ. ಯಾರು ಮಾಡಿದ್ರು ಅನ್ನೋಕ್ಕಿಂತ ಮಾಡಿದ್ದಾರಾ, ಏನು ಮಾಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಭಿವೃದ್ಧಿ ಆದಾಗ ಆಗಿದೆ ಅನ್ಬೇಕು, ತಪ್ಪಾದಾಗ ತಪ್ಪನ್ನು ಎತ್ತಿ ತೋರಿಸ್ಬೇಕು. ಅದು ಬಿಟ್ಟು ರಾಜಕೀಯಕ್ಕಾಗಿ ಮಾತಾಡೋದಲ್ಲ ಅಂತ ಕಪಾಳ ಮೋಕ್ಷ ಮಾಡಿದ್ದಾರೆ. साथ मैं ये भी कहना चाहूँगा, कल आते समय मैं आप लोगों से कह रहा था कि मुझे कैसे गर्व है भारतीय रेल पर, जो इंजीनियरिंग प्रोजेक्ट कश्मीर तक के रेलवे बनाने में लगी है। इस पर भी कुछ लोग नाखुश थे कि मैं सरकार की तारीफ कर रहा हूँ। इतने तंग नजर हो गए हैं हम क्या कि भारत का कोई विभाग, जैसे मानिए इसरो, अगर मार्स पे एस्ट्रोनॉट्स उतारे तो क्या हम उनकी भी प्रशंसा नहीं करेंगे? अरे भारतीय रेल, भारत की रेल सेवा है। कितने ही हजारों इंजीनियर्स ने, अफसरों ने मिलकर ये रेलवे लाइन बिछाई है, क्या इसकी हम प्रशंसा ना करें? जरा दिमाग को खोले रखिए। चाहे पक्ष हो विपक्ष हो, हमें मिलके भारत को बनाना है। जहाँ भी गलत होता है गलत ज़रूर कहें, मगर ठीक होता है तो उसकी प्रशंसा करिए। इस तरफ की भी नहीं, उस तरफ की भी नहीं। आपको भक्त नहीं बनना है, गलत को गलत कहना है, सही को सही कहना है। जय हिंद। ಸೋನಮ್ ವಾಂಗ್ಚುಕ್ ಫೋಟೋ ಹಾಕ್ಕೊಂಡು ಪ್ರೊಟೆಸ್ಟ್ ಮಾಡಿದವರು ಅವ್ರು ಹೇಳಿರೋ ಈ ಉತ್ತಮ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ.
ಭಾರತ ಮುನ್ನುಗ್ಗುತ್ತಿದೆ, ಅದನ್ನು ಸಹಿಸೋದಕ್ಕಾಗದೆ ಇಂತಹ ವಿಷ ಬೀಜ ಬಿತ್ತೋ ಕೆಲಸ ಆಗ್ತಿದೆ ಅನ್ನೋದು ದೇಶವಾಸಿಗಳು ತಕ್ಷಣ ಎಚ್ಚೆತ್ತುಕೊಳ್ಬೇಕಾಗಿರೋ ವಿಷಯ. ಯಾಕಂದರೆ ನಮ್ಮ ಮುಂದಿನ ಜನ್ರೇಷನ್ ಮಕ್ಕಳ ತಲೆಗೆ ವಿಷ ಬೀಜ ಬಿತ್ತಲಾಗ್ತಿದೆ. ಹಾಗಾಗಿ ಹೈ ಅಲರ್ಟ್ ಮೋಡಲ್ಲಿ ಇವತ್ತು ಎಲ್ಲರೂ ಸಮಾಜ ಇರಬೇಕಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.